ನಿಮ್ಮ ಮಗಳಿಗೆ ದೇವ್ರು ಅಂದ್ರೆ ಯಾರನ್ನ ತೋರಿಸ್ತೀರಾ? ನಾವು ಅಪ್ಪ ಅಮ್ಮ ನೋಡಮ್ಮ ನಮ್ಮನ್ನ ದೇವ್ರು ಅನ್ನೋ ಅಂತ ಇಲ್ಲ, ಆ ಥರ ಏನಿಲ್ಲ. ಅದು ಕಾಮನ್ ಆಗಿ ಪ್ರತಿ ಒಬ್ರಿಗೂ ಅದೇ ಇವಾಗೆಲ್ಲ ಮೊದಲಿಂದ ಜನ್ರೇಷನಿಂದನೂ ಏನಂತ ಅಪ್ಪ ಅಮ್ಮನೇ ದೇವರು ಅಂತಲೇ ಹೇಳ್ಕೊಡೋದು, ದೇವ್ರನ್ನ ದೇವರು ಅಂತಾರೆ ಕಾಮನ್ನು. ಅದು ಬಿಟ್ಟರೆ ನನ್ನ ಮಗಳಿಗೆ ದೇವರು ಅಂತ ಅಂದರೆ ನಾನು ಅದೇ ಮನುಷ್ಯಲ್ಲಿ ನಾನು ತೋರಿಸೋದು ಒಬ್ಬರನ್ನೇ, ಯಾರನ್ನ ಅಂದರೆ ವಿಶಾಲಾಕ್ಷಿ ಮೇಡಮ್ನೇ ನಾನು ತೋರಿಸೋದು, ನಿನ್ನನಲ್ಲ ವಿಶಾಲಾಕ್ಷಿ ಮೇಡಮ್ನೇ ನಾನು ತೋರಿಸೋದು. ಯಾಕೆಂದರೆ ಅವಳು ಭೂಮಿಗೆ ಬರೋದಕ್ಕೆ ಮೇಯ್ನ್ ಕಾರಣ. ನೀನೇ ಹೇಳೋ 9 ತಿಂಗಳು ಹೊತ್ತು ಹೆತ್ತು ಇದು ಮಾಡಿದಲ್ಲ, ಅದು ಹೇಳೋ ನಿಂದನ್ನ ತೀರ್ಸೋಕ್ಕಾಗಲ್ಲ ಬಿಡು. ಅವಳು ಏನೇ ಅಂದರು ಅದು ಎಷ್ಟು ಜನ್ಮ ಎತ್ತುವನ್ನು ತೀರ್ಸೋಕ್ಕಾಗಲ್ಲ, ತಾಯಿನ ಇದು. ಬಟ್ ಆ ಟೈಮಲ್ಲಿ ನನ್ನ ಗೊಂಬೆನ ಫಸ್ಟ್ ಎತ್ತಿದೆ ಅವರಲ್ವಾ ವಿಶಾಲಾಕ್ಷಿ ಮೇಡಮ್, ಅವ್ರನ್ನೇ ನೋಡಮ್ಮ ನನ್ನ ಮನಸ್ಸು ನೋಡಿದಾಗ ಕೈ ಮುಗಿ ಅಂದರೆ ನಾನು ಅವ್ರು ನೋಡ್ಕೊಂಡು ಮುಗಿ ಅಂತೀನಿ ನಾನು. ಓಕೆ, ನಾನು ದಿನ ಬೆಳಗ್ಗೆ ಮಂಜುನಾಥ ಸ್ವಾಮಿ ಅಂದರೆ ಶಿವನ ನಮಸ್ಕಾರ ಮಾಡಿಸ್ತೀನಿ. ನಾನು ಜಾಸ್ತಿ ಅವ್ರನ್ನೇ ತೋರಿಸೋದು, ಸೊ ನಾನು ಅವ್ರನ್ನ ತೋರಿಸ್ತೀನಿ. ಓಕೆ, ಈ ಥರ ನೀವು ಕೇಳಿರೋ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳಿಗೆ ನಾವು ಆನ್ಸರ್ ಮಾಡಿ ನನ್ನ ಸಾಮ್ರಾಟ್ ಶೆಟ್ಟಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಇವಾಗಲೇ ಹೋಗಿ ನೋಡಿ.